ದರ್ಶನ್, ಪ್ರೀತಿ, ಮಂಜು ಮಾಸ್ಟರ್. ಅಣ್ಣ ಎದ್ದ ತಕ್ಷಣ ಒಂದು ಮಾತು ಹೇಳಿದ್ರು, ಬಾ ಮೈ ಜುಮ್ ಅಂತಿದೆ ಅಂತ ಹೇಳಿ. ಅಣ್ಣ ಟುಕ್ ಆಲ್ಮೋಸ್ಟ್ 20 seconds ಟು ಅದೇ ಕೂಲ್ ಡೌನ್. ಇಲ್ಲ ಮಂಜು ಎಕ್ಸಲೆಂಟ್ ಮಂಜು, ನಿಜವಾಗ್ಲೂ ಅದು ಏನು ಹೇಳ್ಬೇಕಂದ್ರೆ ನಾನು ಸ್ಪೀಚ್ಲೆಸ್ ಆಕ್ಚುಲಿ. ದರ್ಶನ್ ಅಂಡ್ ಪ್ರೀತಿ ಬಗ್ಗೆ ನಾನು ಏನು ಹೇಳೋದು ಗೊತ್ತಾಗ್ತಿಲ್ಲ. ಮೈ ಗಾಡ್, ದ ವೇ ದೇ ಡ್ಯಾನ್ಸ್, ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಏನು ನೋಡಿ. ಒಂದು ಕಡೆನೂ ಅವರ ಆ ಶೇಕ್ ಅನ್ನೋದೇ ಇಲ್ಲ. ವಿತ್ ಎಕ್ಸ್ಪ್ರೆಷನ್ ಕೊಡೋದು ಬಹಳ ಕಷ್ಟ. ಇಬ್ರು ಅದೇ ಎಕ್ಸ್ಪ್ರೆಷನ್. ನಂಗೆ ನಿಜವಾಗ್ಲೂ ನೋಡಿದಾಗ ಇದು ಸತ್ಯಹರೀಶ್ ಚಂದ್ರ ಜ್ಞಾಪಕ ಬಂದ್ಬಿಡ್ತು. ಅಪ್ಪಾಜಿದ್ ಒಂದು ಸೀನ್ ಬರುತ್ತೆ, ಅದು ಅವ್ನ ಮಗನ್ನೇ ಕೊಳ್ಳಿಡೋ ಸೀನ್ ಬರುತ್ತೆ. ಅದು ನಿಜವಾಲ್ವೇ ಐ ಕುಡ್ ಏಬಲ್ ಟು ರಿಲೇಟ್ ದಟ್. ಅಷ್ಟೊಂದು ಅದ್ಭುತವಾಗಿತ್ತು. ಬೋತ್ ಆಫ್ ದೆಮ್ ಟ್ರಾನ್ಸ್ ವೆರಿ ಫ್ಯೂ ಥಿಂಗ್. ನನಗೆ ಜೋಗಿಲ್ ಹಂಗೆ ಆಯ್ತು. ಸೊ ಲಾಸ್ಟ್ ಒಂದು ರೀಲು ಅದು ಹೆಂಗೆ ಮಾಡೋದು ಅಂತ ಫಸ್ಟ್ ಕ್ವಶನ್ ಮಾರ್ಕ್. ಪ್ರೇಮ್ ಬಂದ ಹೋಗ್ತಾ ಇರುತ್ತೆ, ನನ್ನ ತಾಯಿನೇ ಇರ್ತಾಳೆ, ಬಟ್ ನನಗೆ ಗೊತ್ತಾಗಲ್ಲ ಯಾರಿಗೆ ಆದ್ರೂ ತಾಯಿ ಅಂದ್ರೆ ಒಂದ್ಸತಿ ನೋಡ್ಬೇಕನ್ಸುತ್ತೆ ಅಲ್ವಾ. ಅದನ್ನ ಮರ್ಸಿ ಹೋಗೋದು ಎಷ್ಟ್ರ ಮಟ್ಟಿಗೆ ಆಗುತ್ತೆ ಅದು ವಾದ. ಬಟ್ ಅದನ್ನೆಲ್ಲ ಮೀರಿ ಅಲ್ಲಿ ಹೋದ್ಮೇಲೆ ಮಶಾಣದಲ್ಲಿ ಮಾಡ್ಬೇಕಾರೆ ಆ ಹೆಣ ಬರ್ತಾ ಇದೆ, ಇಲ್ಲಿ ಸುಡ್ತಾ ಇದೆ, ವಿ ಆರ್ ಸೀಯಿಂಗ್, ಅಲ್ಲೇ ಇದೀವಿ ಫುಲ್ ಡೇ. ನೋಡಿ 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 ಅದು ಹೆಂಗಾಗೋಯ್ತಂದ್ರೆ ಅವನ ತಾಯಿನೇ ಅಂತ ಗೊತ್ತಾಗುತ್ತೆ. ಆಮೇಲೆ ಬೇರೆ ರೀತಿ ಅದೊಂದು ದ ಹೋಲ್ ಥಿಂಗ್ ನೋ ಇಟ್ ವೆಂಟ್ ಇನ್ಸೈಡ್. ಗೊತ್ತು ಶೂಟಿಂಗ್ ಅಂತ, ಬಟ್ ಆದ್ರೂ ಗೋಯಿಂಗ್ ಇನ್ ಟು ಕಂಪ್ಲೀಟ್ ಆ ಚೇಂಜ್ ಆಫ್ ಫಾರ್ಮ್ ಇದೆಯಲ್ಲ. ಇವತ್ತು ಐ ವಾಸ್ ಏಬಲ್ ಟು ಸಿ ದಟ್ ಸೇಮ್ ಥಿಂಗ್ ವಿತ್ ದರ್ಶನ್ ಅಂಡ್ ಪ್ರೀತಿ. Hats off, great, and really they are true actors today. Yes, they both were true actors today. ಒಂದು ಬೆಂಕಿ ಬಂದ್ಬಿಟ್ಟು ಮನೆ ಒಂದು ಒಲೆನೂ ಉರಿಸುತ್ತೆ, ಆಮೇಲೆ ಅಲ್ಲೇ ಮನೆಯಲ್ಲಿರೋ ಒಬ್ಬರದ್ದು ಶವನೂ ಉರಿಸುತ್ತೆ. ಹೌದು. ಸೊ ಬೋತ್ ಎಷ್ಟು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇದೆ ನೋಡಿ ಒಂದು ಬೆಂಕಿಗೆ. ಮಂಜು, hats off, God bless you. ಆ್ಯಂಡ್ ನಿಜವಾಗ್ಲೂ ಈ ಪರ್ಫಾರ್ಮೆನ್ಸ್ನ ಒಂದು ಉಸಿರು ಜೀವ ಅಂತ ಅಂದರೆ ನವೀನ್ ಸಜ್ಜು ಅವರ ಧ್ವನಿ. ಆ ಕಲಾವಿದನಿಗೆ ಬರಲಪ್ಪ ನಮ್ಮ ವೇದಿಕೆಯಿಂದ ಒಂದು ಚಪ್ಪಾಳೆ. You were so mesmerized by this performance, Arjun sir. I was shaken. ನನಗೆ ಏನು ಮಾತಾಡಬೇಕಂತ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಕಂಪೋಸ್ ಬೈ ಚರಣ್ ರಾಜ್. ಬ್ರಿಲಿಯಂಟ್ ವರ್ಕ್, ಬ್ರಿಲಿಯಂಟ್ ಸಾಂಗ್. ಹಾಡಿಗೆ ಎಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ರ ಮಾಸ್ಟರ್. ಇವರಿಬ್ರು ಅವ್ನ ಕಣ್ಣಂತೂ, ಆ ದರ್ಶನ್ ಕಣ್ಣು ಅಲ್ಲಿಂದ ಇಲ್ಲಿವರೆಗೂ ಹಿ ಡಿಂಟ್ ಲೀವ್. ಅವ್ನ ಕಣ್ಣೇ ಆ್ಯಕ್ಟ್ ಮಾಡ್ತಾ ಇತ್ತು. ಇಟ್ ವಾಸ್ ಸೋ ಬ್ರಿಲಿಯಂಟ್. ಆ್ಯಂಡ್ ಮಾಸ್ಟರ್, ಇದು ಈ ಥರನೇ ಫೈರ್ ಇಟ್ಕೊಂಡೆ ಪ್ರಾಕ್ಟೀಸು ಇದೇ ಮಾಡಿದ್ರ ನೀವು? ಟೀಮು ಪ್ರೇಮ್ ಸರ್, ಪ್ರೇಮಣ್ಣ ಎಲ್ಲ ನಿಂತ್ಕೊಂಡು ಮಾಡಿಸಿದ್ರು. ಓಕೆ, ವಿತ್ ಫೈರೇ ರಿಹರ್ಸಲ್ ಆಗ್ಬೇಕಾದ್ರು ವಿತ್ ಫೈರೇ ಆಗಿತ್ತು. ಓಕೆ. ದರ್ಶನ್ ಅದನ್ನ ಹಿಡಿತಾನಲ್ಲ 2-3 ಸತಿ ಅದನ್ನ ಕ್ಯಾಚ್ ಮಾಡ್ತಾನೆ ಏರ್ ಅಲ್ಲಿ. ಮೈ ಗಾಡ್, ಇಟ್ ವಾಸ್ ಲೈಕ್ ಗ್ರಾಫಿಕ್ಸ್. ಅಷ್ಟು ಕರೆಕ್ಟ್ ಆಗಿರಕ್ ಸಾಧ್ಯನಾ ಅಂತ. ಆಮೇಲೆ ನನ್ಗೊಂದ್ಸತಿ ಭಯ ಆಗ್ತಿತ್ತು, ಪಾಪ ಅವಳ ಕಾಲ್ಗೆ ಬೆಂಕಿ ಟಚ್ ಆಗ್ತಾ ಇದೆ, ಬಟ್ ಏನು ಅವರು ರಿಯಾಕ್ಷನ್ ಇಲ್ಲ. ಮಾಸ್ಟರ್, ಇವತ್ತಿನ ಈ ಬ್ಯಾಟಲ್ ರೌಂಡ್ಗೆ ಅರ್ಥ ಕೊಟ್ಟಿದ್ದೆ ಈ ನಿಜವಾಗ್ಲೂ ಬೇರೆಯವ್ರ ಜೊತೆ ಬ್ಯಾಟಲ್ ಇರಲಿಲ್ಲ, ಈ ಹಾಡ್ ಜೊತೆಲೆ ಬ್ಯಾಟಲ್ ಇತ್ತು. ಈ ಪರ್ಫಾರ್ಮೆನ್ಸೇ ಬ್ಯಾಟಲ್. ಇದನ್ನ ಮಾಡ್ಬೇಕಂದ್ರೆ 7 ಗುಂಡಿಗೆ ಇರ್ಬೇಕು. ಇಟ್ ಇಸ್ ಔಟ್ ಸ್ಟ್ಯಾಂಡಿಂಗ್ ಮಾಸ್ಟರ್, ಎರಡನೇ ಮಾತಿಲ್ಲ. ಇಬ್ರು ಇಟ್ಸ್ ಸೋ ಗುಡ್. ರಾಘು, ಅವ್ರಿಗೆ ನೀವು ಹಾಕಿರೋ ಕಾಸ್ಟ್ಯೂಮ್, ಕತ್ತು ಕಟ್ಟಿರೋ ತಾಯ್ತ ಆಗಲಿ, ಕಾಲು ಕಟ್ಟಿರೋ ಒಂದು ಕಪ್ಪು ದಾರ ಆಗಲಿ, ಇವೆಲ್ಲ ಏನಾಗುತ್ತೆ ಎನ್ಹ್ಯಾನ್ಸ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಅದ್ರಲ್ಲಿ ನಮ್ಮನ್ನ ಎಳ್ಕೊಳ್ಳುತ್ತೆ. ದರ್ಶನ್ ಮೈ ಮೇಲೆ ಇವತ್ತು ಏನು ಹೋಗುತ್ತೆ ಗೊತ್ತಿಲ್ಲ ನನಗೆ. ಒಂದೇ ಒಂದು ಸೆಕೆಂಡ್ ಕೂಡ ಅವನು ಆ ಕಡೆ ಅಳ್ಳಾಡ್ಲಿಲ್ಲ. ಅವರಿಬ್ರು ಆ ಪಂಜನ ಎಷ್ಟು ಚೆನ್ನಾಗಿ ಹಿಡ್ಕೋತಾರೆ ಅಂದ್ರೆ ಪ್ರತಿ ಸಲ ಅದು ಕೈ ಹೋಗ್ಬೇಕಾದ್ರೆ ಇಟ್ ವಾಸ್ ಪರ್ಫೆಕ್ಟ್. ಅಂದ್ರೆ ಅದ್ರಲ್ಲಿ ಏನು ಅಡಗಿತ್ತು ನನಗೆ ಗೊತ್ತಿಲ್ಲ. ಐ ಥಿಂಕ್ ಇಟ್ ಕಮ್ಸ್ ಓನ್ಲಿ ವಿತ್ ಪ್ರಾಕ್ಟೀಸ್ ಬಿಟ್ಟು ಬೇರೆ ಇದಕ್ಕೆ ಉತ್ತರನೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರ ದರ್ಶನ್ ಮತ್ತೆ ಪ್ರೀತಿ ಇಬ್ರು. ಥ್ಯಾಂಕ್ ಯು ಮಂಜು ಮಾಸ್ಟರ್. ಥ್ಯಾಂಕ್ ಯು ಚಿನಿ ಮಾಸ್ಟರ್. ಏನು ಸಪೋರ್ಟ್ ಇಲ್ಲ ಇವ್ರಿಗೆ ಈ ಡಾನ್ಸ್ ನಲ್ಲಿ. ಒಂದೇ ಒಂದು ಫೈರ್ ಸ್ಟಿಕ್ ಇತ್ತು ಮಾಸ್ಟರ್. ಅದನ್ನ ಇಟ್ಕೊಂಡು ಇವರಿಬ್ಬರು ಬ್ಯಾಲೆನ್ಸ್ ಮಾಡಿ ಡಾನ್ಸ್ ಮಾಡಿ ಎಕ್ಸ್ಪ್ರೆಷನ್ ಮಾಡಿದ್ದಾರೆ ನೋಡಿ. ಹ್ಯಾಟ್ಸ್ ಆಫ್ ಮಾಸ್ಟರ್. ಒಂದು ಪೋರ್ಷನ್ ಇತ್ತು ಮಾಸ್ಟರ್, ನನ್ನ ಐ ವಿಲ್ ನೆವರ್ ಫರ್ಗೆಟ್ ದಟ್ ಮೂಮೆಂಟ್ ಮಾಸ್ಟರ್. ಅವಳು ಶಿ ಸ್ಟ್ಯಾಂಡಿಂಗ್ ದೇರ್ ಅಂಡ್ ದಟ್ ಫುಲ್ ಸ್ಲ್ಯಾಂಟಿಂಗ್, ಆಲ್ಮೋಸ್ಟ್ ಫಾಲಿಂಗ್ ಅಲ್ಲಿ, ಅಂಡ್ ಶಿ ಜಸ್ಟ್ ಫೆಲ್ ಅಂಡ್ ಟುಕ್ ಅ ರೋಲ್. ವಾಟ್ ಅಮೇಜಿಂಗ್. ಒಂದು ಮೂಮೆಂಟ್ ಇತ್ತಲ್ಲ, ನನಗೆ ಐ ಜಸ್ಟ್ ಗಾಟ್ ಗೋಸ್ ಬಂಪ್ಸ್. ಐ ಡೋಂಟ್ ನೋ, ಐ ವಾಸ್ ಫೀಲಿಂಗ್ ಸಮಥಿಂಗ್ ಎಲ್ಸ್. ಕಿಲ್ಲಿಂಗ್ ಮಾಸ್ಟರ್, ಕಿಲ್ಲಿಂಗ್, ಅಮೇಜಿಂಗ್. ಹ್ಯಾಟ್ಸ್ ಆಫ್. ಅಂಡ್ ಟುಡೇ ಯು ಗೈಸ್ ಆರ್ ದ. ಥ್ಯಾಂಕ್ ಯು ಮಾಸ್ಟರ್ ಜಿ. ದರ್ಶನ್, ಆಸ್ ಅನ್ ಆಕ್ಟರ್ ಈ ಎಕ್ಸ್ಪ್ರೆಷನ್ ನಿನ್ನ ಫೇಸಲ್ಲಿ ಹೆಂಗೆ ತಂದೆ? ಮಂಜು ಮಾಸ್ಟರ್ ಥ್ಯಾಂಕ್ಸ್ ಹೇಳೋದು ಫಸ್ಟ್.
ನನಗೆ ಎಲ್ಲ ಎಕ್ಸ್ಪ್ರೆಷನ್ ಬರ್ತಿದ್ದಿಲ್ಲ. ಮಂಜು ಮಾಸ್ಟರ್ ಆಮೇಲೆ ಫುಲ್ಲು ಸಪ್ರೇಟಾಗಿ ಈ ಥರ ಮಾಡು ಮುಂದೆ, ಅಂದರೆ ಎಕ್ಸ್ಪ್ರೆಷನ್ ನೀನು ಕಡಿಮೆ ಇದೆ, ಪ್ರೀತಿ ಕೊಡ್ತಾ ಇದ್ದಾಳೆ, ನೀನು ಕೊಡ್ತಾ ಇರಲಿಲ್ಲ. ರಿಯಲ್ಸ್ ಐಟಮಲ್ಲೂ ಅಷ್ಟೇ ಅವರೇ ತೋರಿಸಿದ್ರು, ಅವರು ಆ್ಯಕ್ಟ್ ಮಾಡಿ ತೋರಿಸಿದ್ರು, ಅವರು ಪರ್ಫಾರ್ಮ್ ಮಾಡಿ ತೋರಿಸಿದ್ರು. ಅದಾದ್ಮೇಲೆ ನಾನು ಕಲ್ತ್ಕೊಳಕ್ಕೆ ಶುರು ಮಾಡಿದೆ. ಎಲ್ಲ ಮಂಜು ಮಾಸ್ಟರ್ಗೆ ಸೇರ್ಬೇಕಾಗ. ಸೂಪರ್ ದರ್ಶನ್, ಸೂಪರ್. ಎಸ್ಟರ್ಡೇ ಇಲ್ಲಿಂದ ರಿಹರ್ಸಲ್ ಮುಗಿಸ್ಕೊಂಡು ಹೋದಾಗ ಇವ್ನು ಫುಲ್ಲು ಜ್ವರ ಮ್ಯಾಮ್, ಫುಲ್ಲು ಜ್ವರ. ಕರ್ಕೊಂಡೋಗಿ ತಿರ್ಗಾ ನಮ್ಮ ಹುಡುಗರು ತಿರ್ಗಾ ಹಾಸ್ಪಿಟ್ಲಿಗೆ ತೋರಿಸಿ ಇಂಜೆಕ್ಷನ್ ಹಾಕಿ ಬಂದು ಮಲಗಿಸಿರೋದು. ಮಲಗಬೇಕಲ್ವಾ ಮ್ಯಾಮ್? 2 ಗಂಟೆ ನೈಟಾಗಿ ಎದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಮ್ಯಾಮ್. ಡೆಡಿಕೇಶನ್ ಮಾಸ್ಟರ್. ಇದೆ ಮ್ಯಾಮ್, ಈ ಹುಡುಗರಿಗೆ ಡೆಡಿಕೇಶನ್. ಯಾಕೋ ಹುಷಾರಿಲ್ಲ ಅಂದ್ರೆ ರೆಸ್ಟ್ ತಗೋಬೇಕು ತಾನೆ, ಏನಕ್ಕೆ ಎದ್ಬಿಟ್ಟು ಪರ್ಫಾರ್ಮ್ ಮಾಡ್ತಾ ಇದೆಯಾ? ಇಟ್ಸ್ ಡಿಫಿಕಲ್ಟ್ ನಾನು ಟು ಪರ್ಫಾರ್ಮ್ ಲೈಕ್ ದಿಸ್. ಇಟ್ಸ್ ಡೆಫಿನೆಟ್ಲಿ ಡಿಫಿಕಲ್ಟ್. ಆದ್ರೆ ಬೆಂಕಿ ಅನ್ನೋದಿದೆಯಲ್ಲ ತುಂಬಾ ಪವಿತ್ರವಾದ ಅಂಶ. ದರ್ಶನ್ ಹಾಗೂ ಪ್ರೀತಿ ಒಳಗಡೆ ಡೆಡಿಕೇಶನ್ ಅನ್ನೋ ಒಂದು ಪವಿತ್ರತೆ ಇದ್ದಿದ್ದಕ್ಕೆ ಆ ಬೆಂಕಿ ಇವತ್ತು ಅವರಿಬ್ರಿಗೂ ಸಾಥ್ ಕೊಟ್ಟು ಒಂದು ಫೈರ್ ಬ್ರ್ಯಾಂಡ್ ಅನ್ನ ತಂದ್ಕೊಟ್ಟಿರೋದು. ಆ್ಯಂಡ್ ಇವತ್ತು ಅವರ ಪರ್ಫಾರ್ಮೆನ್ಸ್ ಮುಗಿಯೋವರೆಗೂ ದರ್ಶನ್ ಅವರ ತಾಯಿ ಅದು ಎಷ್ಟು ದೇವರಲ್ಲಿ ಬೇಡ್ಕೊಳ್ತಾ ಇದ್ರು, ಆ ದೇವರೇ ಬೆಂಕಿಯನ್ನು ಆರತಿ ರೂಪದಲ್ಲಿ ಇವತ್ತು ವೇದಿಕೆ ಮೇಲೆ ಬೆಳಗಿದ್ದಾರೆ. ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಈ ಕ್ಷಣ ನಿಮ್ಮ ಮಗನ ಬಗ್ಗೆ? ಪ್ಲೀಸ್ ಮಾತಾಡಿ. ತುಂಬ ಖುಷಿ ಅನಿಸ್ತೈತಿ ಮೇಡಮ್. ನಿಮಗೆ ಭಯ ಆಗ್ತಾ ಇತ್ತು ಅವ್ನು ಪರ್ಫಾರ್ಮ್ ಮಾಡ್ಬೇಕಾರೆ? ಭಯ ಎಲ್ಲ ಹೆಮ್ಮೆ ಅನಿಸ್ತೈತಿ. ಅಮ್ಮನ ಸಪೋರ್ಟು ಅಷ್ಟೇ. ಇರಲಿಲ್ಲ, ಇನ್ಫಾರ್ಮ್ ಮಾಡಿದೆ, ಆಯ್ತು ಮಾಡು ಏನಾಗಲ್ಲ, ನೆಕ್ಸ್ಟ್ ಅಲ್ವಾ ನಾಳೆನೇ ಶೂಟು ಮಾಡು ಏನಾಗಲ್ಲ. ಮಂಜು ಮಾಸ್ಟರ್ ಇದ್ದಾರೆ, ಎಲ್ಲ ಇದ್ದಾರೆ, ಡ್ಯಾನ್ಸರ್ಸ್ ಇದ್ದಾರೆ. ಮೇನ್ ಜಾನ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ಬೇಕಕ್ಕ, ನನಗೆ ಅವಣ್ಣನೇ ಧೈರ್ಯ ತುಂಬಿ ಇದು ಮಾಡಿದಕ್ಕ. ವೆರಿ ಗುಡ್ ಜಾನ್ಸನ್, ವೆರಿ ಪ್ರೌಡ್ ಆಫ್ ಯು ಮಗ. ಬಟ್ ಮಂಜು ಮಾಸ್ಟರ್, ನಿಜಕ್ಕೂ ಒಂದು ಹೊಸ ಇತಿಹಾಸ ಈ ಪರ್ಫಾರ್ಮೆನ್ಸ್ ಮೂಲಕ ನೀವು ಸೃಷ್ಟಿ ಮಾಡಿದ್ರ. ಮೋರ್ ಪವರ್ ಟು ಯು ಮಂಜು ಮಾಸ್ಟರ್. ದರ್ಶನ್ ಅಂಡ್ ಪ್ರೀತಿ ಇದೇ ರೀತಿ ಬೆಂಕಿ ತರ ಪರ್ಫಾರ್ಮ್ ಮಾಡಿ, ಓಕೆನಾ? ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಪ್ಪ ಚಂದನ್ ರಾಣಿ, ನಿಮ್ ಪರ್ಫಾರ್ಮೆನ್ಸ್ ಲವ್ ಥೀಮ್ಗೆ ಒಂದ್ ಕಡೆ, ಆದ್ರೆ ನಿಮ್ ತಂದೆ ಒಂದು ಪರ್ಫಾರ್ಮ್ ಮಾಡ್ತಾ ಇದ್ರಲ್ಲ ಕೂತ್ಕೊಂಡು, ಎಂತ ಎನರ್ಜಿ ಅಪ್ಪ ಅವ್ರಿಗೆ. ಸೂಪರ್ ಸರ್, ಸೂಪರ್ ಸರ್. ಈಗ ಜನ್ಯಾಜಿ, ನನಗೆ ಈ ಥೀಮಲ್ಲಿ ಒಬ್ಬರು ಉಸಿರು ಒಬ್ಬರು ಹೃದಯ ಅನ್ನೋದೇನು ಕಾನ್ಸೆಪ್ಟ್ ಮಾಡಿದ್ರಿ ಮಾಸ್ಟರ್, ಇಟ್ ವಾಸ್ ರಿಯಲಿ ಗುಡ್ ಮಾಸ್ಟರ್. ಆ ಹೃದಯಕ್ಕೆ ಉಸಿರಾಟ ಎಷ್ಟು ಇಂಪಾರ್ಟೆಂಟೋ, ಆ ಉಸಿರಿಗೆ ಆ ಹೃದಯ ಬಡಿತ ವೆರಿ ಇಂಪಾರ್ಟೆಂಟ್. ಸೂಪರ್ ಆಗಿತ್ತು ಮಾಸ್ಟರ್, ವೆರಿ ಗುಡ್ ಕಾನ್ಸೆಪ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನ್ಯಾಜಿ. ಶಿವಣ್ಣ, ಪವನ್, ಐಡಿಯಾ ವಾಸ್ ಗುಡ್, ತುಂಬಾ ಚೆನ್ನಾಗಿದೆ ಐಡಿಯಾ. ಈ ಲವ್ ಥೀಮ್ ಅಂದ ತಕ್ಷಣ ಏನಾಗುತ್ತೆ, ನಾವು ಚಂದನ್ ಅಂಡ್ ರಾಣಿ ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿ ಡ್ಯಾನ್ಸ್ ಮಾಡ್ತಾನೆ ಇದ್ರು. ಬಟ್ ರೊಮ್ಯಾನ್ಸ್ ಅಂದ ತಕ್ಷಣ ಏನಂತೀವಿ, ನಾವು ಎಲ್ಲರೂ ಅನ್ಕೊಂಡ್ಬಿಡ್ತೀವಿ ಹೋಲ್ಡ್ ಮಾಡಿ ಡ್ಯಾನ್ಸ್ ಮಾಡಿ ರೊಮ್ಯಾನ್ಸ್ ಅನ್ಕೋತೀವಿ. ಇಲ್ಲ, ಈ ಸಾಂಗ್ ಲ ಆಪ್ಷನ್ ಇದೆ ವೇರ್ ಯು ಕಾಂಟ್ ಇವನ್ ಟಚ್ ದಟ್ ಗರ್ಲ್ ಅಂಡ್ ಡೂ ದಟ್ ಡ್ಯಾನ್ಸಿಂಗ್. ಆ ಉಸಿರು ಸೇರ್ಬೇಕೆ ಹೊರತು ಎಕ್ಸ್ಪ್ರೆಷನ್ ಸೇರ್ಬೇಕು. ಆ ರೀತಿ ಒಂದು ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಆಕ್ಚುಲ್ ಆಗಿ. ಅದರ್ವೈಸ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಬಟ್ ನೋಡಕ್ ಮಾತ್ರ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಗಾಡ್ ಬ್ಲೆಸ್ ಮೈ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್. ಈ ವೇಟಿಂಗ್ ಲಾಂಜ್ ಅಲ್ಲಿ ಒಬ್ರು ವೆಯ್ಟ್ ಮಾಡ್ತಾವ್ರೆ, ಅವರು ಲವ್ ಥೀಮ್ಗೆನೆ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈಗ ಸದ್ಯಕ್ಕೆ ನೀವು ಹೋಗಿ ಕೂತ್ಕೋಬಹುದು, ಅವ್ರನ್ನ ಕರೆದು ಬಿಡ್ತೀವಿ ನಾವು. ಓಕೆ, ಥ್ಯಾಂಕ್ ಯು.